ಅರ್ಥವಿಲ್ಲದ ಮಾತುಗಳನ್ನು ಮಾತಾಡುವರು. ಕಿವಿ ಕೊಟ್ಟು ಮೋಸ ಹೋಗಬೇಡ್ರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಬರುತ್ತದೆ. ಇಲ್ಲಿ ಒಂದು ಪಾಯಿಂಟ್ ಔಟ್ ವಚನ ಹೇಳಿ ನಾನು ಮುಗಿಸ್ತೀನಿ. ಏನು ಪ್ರಿಯರೇ? ವ್ಯರ್ಥವಾದ ಮಾತುಗಳು. ದ ಬಿಲೀವರ್ಸ್ ಯೂಸಿಂಗ್ ಫಾಲ್ಸ್ ಲ್ಯಾಂಗ್ವೇಜ್ ಇನ್ ದೇರ್ ಲೈಫ್. ವಿಶ್ವಾಸಿಗಳು ವ್ಯರ್ಥವಾದ ಮಾತುಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ವ್ಯರ್ಥವಾದ ಮಾತುಗಳು ನಿನ್ನ ಹತ್ತಿರ ಬಂದು ನಿನ್ನನ್ನು ಮೈಂಡ್ ಡೈವರ್ಟ್ ಮಾಡುತ್ತೆ. ಲರ್ನ್ ಫಸ್ಟ್. ಅವಳ ಜೊತೆಗೆ ಸಾತಾನನು ಬಂದು ವ್ಯರ್ಥವಾದ ಮಾತು ಮಾತಾಡಿ ಅವಳ ಏನು ಮಾಡಿದನವನು? ದೂರ ಮಾಡಿಬಿಟ್ಟ. ಗಂಡನಿಂದ ದೂರ ಮಾಡಿಬಿಟ್ಟ, ದೇವರಿಂದ ಟೋಟಲ್ ದೂರ ಮಾಡಿಬಿಟ್ಟ. ಏನು ಮಾತುಗಳಿವು? ವ್ಯರ್ಥವಾದ ಮಾತುಗಳು. ಕ್ರಿಶ್ಚಿಯನ್ಸ್ ಲೈಫಲ್ಲಿ ಪ್ರಾಪರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೋಬೇಕು. ನಾವು ಮನೆಯಲ್ಲಿರುವಾಗ ಒಳ್ಳೆ ಭಾಷಾಂತರವು ಭಾಷೆಗಳನ್ನು ಯೂಸ್ ಮಾಡಬೇಕು. 4ನೇ ಅಧ್ಯಾಯ 29ನೇ ವಚನ. ನಿಮ್ಮ ಬಾಯಿ ಒಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ನೋಡಿ, ಇವತ್ತು ತುಂಬ ಜನರಿಗೆ ಕೋಪ ಬಂದರೆ ಕೆಟ್ಟ ಮಾತೇ ಬರ್ತವೆ. ದಿಸ್ ಇಸ್ ದ ನೇಚರ್ ಆಫ್ ದ ಹ್ಯೂಮನ್. ದುಡುಕಿ ನಿನ್ನ ಬಾಯಿಂದ ಮಾತು ಬಂದರೆ ಮತ್ತು ಕ್ಷಮಾಪಣೆಯನ್ನು ಕೇಳಿ ಅದನ್ನು ಸರಿಪಡಿಸಿಕೊಂಡು ಮತ್ತು ಮಾತಾಡದಂತೆ ನಿನ್ನನ್ನು ಮುಂದೆ ನಡೆಸ್ಕೊಂಡು ಹೋಗೋದು ಬಿಟ್ಟು ಇಡೀ ದಿನವೆಲ್ಲ ಇಡೀ ಕಾಲವೆಲ್ಲ ಅದೇ ಡ್ರಾಮಾ, ಅದೇ ವಿಷಯ, ಮನೆಯಲ್ಲಿ ತಪ್ಪು ಮಾತುಗಳು ಮಾತಾಡೋದು ವ್ಯರ್ಥವಾದ ಮಾತುಗಳು. ಅಮ್ಮ, ನಿನ್ನ ಮಾತುಗಳಿಂದ ನಿನ್ನ ಮಕ್ಕಳು ಸಹ ಕಲಿತಾ ಇರ್ತಾರೆ. ಅರ್ಥ ಆಯ್ತಾ? ಯಾವಾಗಲೂ ನೀನು ಮಾತಾಡುವ ಮಾತುಗಳಿಂದ ಬ್ರದರ್ಸ್, ನೀವು ಆಡುವ ಮಾತುಗಳು ಇನ್ನೊಬ್ಬರು ಕಲಿತಾ ಇರ್ತಾರೆ. ಸ್ಪೀಕ್ ಪ್ಲೆಂಟಿ ಆಫ್ ಫ್ರೂಟ್ಫುಲ್ ವರ್ಡ್ಸ್. ಫಲಭರಿತವಾದ ಮಾತುಗಳನ್ನು ನೀವು ಮಾತಾಡ್ರಿ. ಎಲ್ಲಾದರೂ ಕೂತ್ಕೊಂಡ್ರೆ ವ್ಯರ್ಥವಾದ ಡಿಸ್ಕಷನ್ಸ್ ಮಾಡಬೇಡ್ರಿ. ಯಾರು ನೋಡ್ತಾರೆ? ಪೌಲನ್ ನೋಡ್ತಾನೆ. ವಿಶ್ವಾಸಿಗಳೇ, ನೀವೆಲ್ಲರೂ ಕ್ರಿಸ್ತನ ರಕ್ತದಿಂದ ತೊಳಲ್ಪಟ್ಟಿದ್ದೀರಾ. ಆದರೆ ನಿಮ್ಮ ಮನೆಗಳಲ್ಲಿ ನೀವು ಹೊಲಸು ಮಾತುಗಳು, ಗಾಯ ಕೊಡುವ ಮಾತುಗಳು, ವ್ಯರ್ಥವಾದ ಮಾತುಗಳನ್ನು ಮಾತಾಡಿ ಮತ್ತು ನೀವು ದೇವರ ಸಭೆಗೆ ಬರ್ತಾ ಇದ್ದೀರಲ್ಲ. ಕೆಲವೊಬ್ಬರು ಗಂಡಂದರು, ಕೆಲವೊಬ್ಬ ಹೆಂಡತಿಯರು, ಕೆಲವೊಬ್ಬರು ಹಿರಿಯರು, ತಂದೆ ತಾಯಿಯವರು, ಮಕ್ಕಳು, ಎಲ್ಲೆಲ್ಲೋ ನಾವು ನೋಡ್ತಾ ಇರ್ತೀವಿ. ನಮ್ಮ ಬಿಲೀವರ್ಸ್ ಲೈಫಲ್ಲಿ ಕ್ರಿಸ್ತನಾಗಿರಬೇಕು ಅಂತ ಹೇಳಿದ್ದ ದೇವರು ದುರಾಚಾರಣೆ, ವಿಗ್ರಹಾರಾಧನೆ, ಜಾರತ್ವವನ್ನು ಬಿಟ್ಟು ನಾವು ದೇವರ ಚಿತ್ತಕ್ಕೆ ಅನುಕೂಲವಾಗಿ ವಿಧೇಯರಾಗಿರಬೇಕಂತ ಹೇಳುವ ದೇವರು, ಕಳ್ಳತನ ಮಾಡದಂತೆ ದೇವರ ಸಮಯವನ್ನು ಕದ್ದುಕೊಳ್ಳದೆ ದೇವರಿಗೆ ಅಧೀನರಾಗಿರಿ ಅನ್ನೋ ದೇವರು ಇಲ್ಲಿ ಒಂದು ಮಾತು ಏನಂತ ಇದ್ದಾನಂದ್ರೆ, ವ್ಯರ್ಥವಾದ ಮಾತುಗಳಿಗೆ ಕಿವಿ ಕೊಡಬೇಡ್ರಿ. ಯಾರಾದರೂ ಇನ್ನೊಬ್ಬರ ಬಗ್ಗೆ ಬಂದು ಹೇಳಿದ್ರೆ ಕೇಳಬೇಡ್ರಿ. ಡೋಂಟ್ ಗೋ ಫಾರ್ ಗಾಸಿಪ್ಸ್. ಗುಣಗುಟ್ಟಬೇಡ್ರಿ. ಇದನ್ನು ನೀವು ತೆಗೆದು ಬಿಡ್ರಿ. ದೇವರ ವಾಕ್ಯ ಹೇಳುತ್ತಾ ಇದೆ. ಹೇಗೆ ಮಾತಾಡಬೇಕು? ನೀವು ದೇವರಿಗೆ ಮಹಿಮೆ ಆಗುವಂತೆ ನೀನು ಮಾತಾಡಬೇಕಮ್ಮ. ದೇವರಿಗೆ ಮಹಿಮೆ ಬರಲಿ ಅಂತ ಮರ್ಯಾದೆ ಕೊಡಬೇಕಪ್ಪ. ನೀವು ಮನೆಗಳಲ್ಲೇ ನಾವು ದ್ವೇಷವನ್ನು ತುಂಬಿಕೊಂಡಿದ್ರೆ ನಮ್ಮ ಸಭೆ ಹಾಳಾಗ್ಬಿಡುತ್ತೆ. ಸಭೆಯಲ್ಲಿ ನೀವು ಫಲಿಸುವವರಾಗಿರಲ್ಲ. ದೇವರು ತನ್ನ ಕುಟುಂಬವನ್ನು ಒಳ್ಳೆ ಅಲಂಕಾರದಿಂದ ತರಬೇಕಂತ ದೇವರ ಇಷ್ಟ. ಮೊದಲು ನಮ್ಮ ಕುಟುಂಬ ಚೇಂಜ್ ಆಗಬೇಕು. ಮೇನ್ ಇಂಪಾರ್ಟೆಂಟ್. ಡೋಂಟ್ ಟಾಕ್ ಅಬೌಟ್ ಎನಿ ಒನ್. ಬೇಕಾದ್ರೆ ನಿನ್ನ ಬಗ್ಗೆ ಮಾತಾಡ್ಕೋ. ನಿನ್ನ ಮನೆ ಸರಿ ಇಲ್ವಾ ಅದ್ರ ಬಗ್ಗೆ ಮಾತಾಡು. ನಿನ್ನ ಕುಟುಂಬದಲ್ಲಿ ಯಾರನ್ನು ಸರಿಪಡಿಸ್ಬೇಕು ಅದೇ ಡಿಸ್ಕಷನ್ ಮಾಡು. ಆದರೆ ನಿಮ್ಮಲ್ಲಿ ಆ ತಾಕತ್ ಶಕ್ತಿ ಇಲ್ಲ ಇನ್ನೊಬ್ಬರ ಬಗ್ಗೆ ಡಿಸ್ಕಷನ್ ಮಾಡೋದು. ಇವತ್ತು ದೇವರು ಸಭೆಯಲ್ಲಿದ್ದವರನ್ನು ಉಜ್ಜೀವಪಡಿಸಬೇಕು. ದೇವರು ಕೊಟ್ಟಿರುವ ಸ್ಥಾನ, ಆತನು ಕೊಟ್ಟಿರೋ ವರಗಳಲ್ಲಿ ನೀವು ಉಪಯೋಗಿಸಲ್ಪಡಬೇಕು ಅಂತ ದೇವರು ಎಷ್ಟೋ ಪ್ರೀತಿಯಿಂದ ಎದುರು ನೋಡ್ತಾ ಇದ್ದಾನೆ. ಪ್ರಿಯರೇ, ನೀವೆಲ್ಲರೂ ಹೆಣ್ಣು ಮಕ್ಕಳು ಎಷ್ಟೋ ಉಜ್ಜೀವಕರವಾದ ಮನೆಗ ವಿಷಯಗಳಲ್ಲಿ ತೊಡಗಿರಬಾರ್ದು. ಮನೆ ವಿಷಯಗಳಲ್ಲಿ ಜಗಳಗಳಾಡಬೇಡ್ರಿ. ಮನೆ ವಿಷಯಗಳಲ್ಲಿ ಚಿಂತನೆ ಪಡಬೇಡ್ರಿ. ಮನೆ ವಿಷಯದಲ್ಲಿ ಒಬ್ಬರ ಜೊತೆ ಮಾತಾಡಿ ಒಬ್ಬರ ಜೊತೆ ಮಾತಾಡದೆ ಮುಖ ಮುಚ್ಕೊಂಡು ಇರಬೇಡ್ರಿ. ಹೆಣ್ಣು ಮಕ್ಕಳೇ, ನೀವು ಕರೆಕ್ಟ್ ಆಗಿದ್ರೆ ನಿಮ್ಮ ಮನೆ ಚೆನ್ನಾಗಿರುತ್ತೆ. ಫಸ್ಟ್ ನೀವು ಕರೆಕ್ಟ್ ಆಗಿರಬೇಕು, ನಿಮ್ಮ ವಾತಾವರಣ ಚೆನ್ನಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ದೇವರು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ.
ತನ್ನ ಸೇವೆಗೋಸ್ಕರ ಆರಿಸಿಕೊಂಡಿದ್ದಾನೆ. ನೀವೇನು ಮಾಡ್ತಾ ಇದ್ದೀರಾ? ಯಾವಾಗಲೂ ಮನೆ ಟೆನ್ಷನ್, ಯಾವಾಗಲೂ ನಿನ್ನ ಮಕ್ಕಳ ಟೆನ್ಷನ್, ಯಾವಾಗಲೂ ಏನೇನೋ ದುಡುಕ್ತಾ ಇರ್ತೀಯ ನೀನು. ದೇವರು ನಿನಗೆ ಕೊಟ್ಟಿರುವ ಕೆಲಸದ ಬಗ್ಗೆ ನೀನು ಯೋಚನೆ ಮಾಡದೆ ಏನೇನೋ ಯೋಚನೆ ಮಾಡಿಕೊಂಡು ನಿನ್ನ ಮನೆ ಹಾಳು ಮಾಡ್ತಾ ಇದೀಯ. ದೇವರಂತ ಇದ್ದಾನೆ, ನೀನು ಬೆಳಕಾಗಿದೆಯಾ. ಯು ಆರ್ ದ ಲೈಟ್, ಶೈನಿಂಗ್ ಲೈಟ್. ನೀನು ಮನೆಗೆ ಬೆಳಕು ಕೊಡುವರಾಗಿರಬೇಕು. ಆಮೇನ್. ಮನೆಯಲ್ಲಿ ಹೆಣ್ಮಕ್ಳು ಹೇಗಿರಬೇಕು ಗೊತ್ತಾ? ಪ್ರಕಾಶವಂತವರಾಗಿರಬೇಕು. ದ ಪವರ್ ಆಫ್ ಗಾಡ್ ಶುಡ್ ವರ್ಕ್ ಥ್ರೂ ಯು. ದೇವರ ಶಕ್ತಿ ನಿನ್ನ ಮುಖಾಂತರ ನಿನ್ನ ಮನೆಯಲ್ಲಿ ಕೆಲಸ ಮಾಡಬೇಕು. ದೇವರ ಶಕ್ತಿ ನಿನ್ನಲ್ಲಿರುವಾಗ ಸೈತಾನನಿಗೆ ಭಯ ಉಂಟಾಗಬೇಕು. ಆ ಥರ ಹೆಣ್ಣು ಮಕ್ಕಳಾಗಿ ನೀವು ಕೆಲಸ ಮಾಡಬೇಕು. ಎಷ್ಟು ಜನರು ನಿಮ್ಮನ್ನು ನೀವು ಒಪ್ಪಿಸಿಕೊಳ್ತಾ ಇದ್ದೀರಾ? ದೇವರು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾನೆ. ದೇವರು ಎದುರು ನೋಡ್ತಾ ಇದ್ದಾನೆ, ಪ್ರೀತಿ ಮಾಡ್ತಾ ಇದ್ದಾನೆ.